ಮತ್ತು ನನಗೂ ಎಸ್ ಆರ್ ಗೌಡ್ರಿಗೂ ಹೆಸರು ಹಿಡಿದು ಹೇಳ್ತಾರೆ ಏನಂತ, ಬೂನಹಳ್ಳಿ ಸೊಸೈಟಿ ಸತ್ಯಪ್ರಕಾಶ್ ಅವರು ಎಷ್ಟು ಇಟ್ಟಿದ್ದಾರೆ, ಕಾಳಾಪುರದಲ್ಲಿ ಎಸ್ ಆರ್ ಗೌಡ್ರು ಎಷ್ಟು ಇಟ್ಟಿದ್ದಾರೆ ಅಂತ ಕೇಳ್ತಾರೆ. ಹಂಗೆಂತ ಹೇಳ್ಬಿಟ್ಟು ಅವ್ರೇನಾದರೂ ಇಟ್ಟರೆ ಆರ ತುರಾಯಿ ತಾಮೊಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದರು. ಆ ಉದ್ದೇಶಕ್ಕೋಸ್ಕರ ಇವತ್ತು ಗೌರವಾನ್ವಿತ ಜಿ ಎನ್ ಮೂರ್ತಿ ಅವರು ಎಷ್ಟು ಇಟ್ಟಿದ್ದಾರೆ ಡಿಪಾಸಿಟ್ಟು ಅಂತ ವಿಚಾರಣೆ ಮಾಡಿ, ಮತ್ತು ಅದನ್ನು ಯಾವ ರೀತಿ ರೈತರಿಗೆ, ಬಡ ರೈತರಿಗೆ ಸದ್ಬಳಕೆ ಮಾಡ್ತಾರೆ ಅಂತ ವಿಷಯ ತಿಳ್ಕೊಂಡು ಅವ್ರನ್ನ ಒಂದು ಆದರ್ಶ ಪ್ರಾಯವಾಗಿ ತಗೊಂಡ್ಬಿಟ್ಟು ನಾವು ನಮ್ಮ ಸೊಸೈಟಿಗಳಲ್ಲಿ ಬಡ ರೈತರಿಗೆ ಅನುಕೂಲ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಆದರೆ ದುರದೃಷ್ಟ ಸಂಗತಿ ಅಂದರೆ ಆ ಮನುಷ್ಯನ ಹೆಸರು ಹೇಳೋಕ್ಕೂ ಯೋಗ್ಯತೆ ಇಲ್ಲ. ಯಾಕೆ ಅಂದರೆ ಬರೀ ಅವರು ಶೇರು ಅಮೌಂಟ್ ಮಾತ್ರ ಇದೆ ಇಲ್ಲಿ. ಅಷ್ಟು ಬಿಟ್ಟರೆ ಅವರು ಎಸ್ ಪಿ ಅಕೌಂಟಲ್ಲೂ ಸಂಘ ಮುಂದೆ ಬರಲಿ, ಸಂಘಕ್ಕೆ 2 ಕಾಸು ಲಾಭ ಬರಲಿ ಅಂತೇಳಿ ಒಂದು ಯಾವುದೇ ರೀತಿಯ ಒಂದು 500 ರೂಪಾಯಿ ವ್ಯವಹಾರನೂ ಮಾಡಿಲ್ಲ. ಇಂಥ ಒಬ್ಬ ಮನುಷ್ಯ ಈ ಸಮಾಜಕ್ಕೆ, ಈ ಸಹಕಾರ ಸಂಘಕ್ಕೆ ಮಾರಕ. ಯಾಕೆ ಅಂದರೆ ರೌಡಿಸಮ್, ಗುಂಡಾಗಿರಿ ಅಂತ ಹೇಳೋಂಥ ಮನುಷ್ಯ ಇಂಥ ಸಹಕಾರ ಸಂಘದಲ್ಲಿ ಇರಬಾರ್ದು. ಮತ್ತು ಪುಕ್ಷಟೆ ದುಡ್ಡಿಗೆ 3 ಲಕ್ಷಕ್ಕೆ ಅರ್ಜಿ ಹಾಕೊಂಡು ಈ ಸೊಸೈಟಿಯಲ್ಲಿ ಬಡ ರೈತರಿಗೆ ಕೇವಲ ಬರೀ 25,000 ರೂಪಾಯಿ ಕೊಟ್ಟಿದ್ದಾರೆ. 3 ಲಕ್ಷ ರೂಪಾಯಿ ಪುಕ್ಷಟೆ ದುಡ್ಡು. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ. ಜಿ ಎನ್ ಮೂರ್ತಿ ಅವರೇ, ನಿಮ್ಮ ಅಪ್ಪನ ಮನೆ ಆಸ್ತಿ ದುಡ್ಡೇನಾದ್ರು ತಾಮಂದು ಡಿಪಾಸಿಟ್ ಇಟ್ಟಿದ್ರೆ ನೀನು ಎಷ್ಟು ಇಟ್ಟಿರ್ತೀಯೋ ಆಯಿತು, ನನಗೂ ನಿನಗೂ ಒಂದು ಚಾಲೆಂಜು. ಇವತ್ತು ನೀನೇನಾದ್ರೂ 50 ಲಕ್ಷನೋ 1 ಕೋಟಿನೋ ಇಡು ಡೆಪಾಸಿಟಾ, ನಾನು 1 ಲಕ್ಷನಾದರೂ ಎಕ್ಸ್ಟ್ರಾ ಇಟ್ಟು ಒಂದು 25 ವರ್ಷಕ್ಕೆ 30 ವರ್ಷಕ್ಕೆ ಡಿಪಾಸಿಟ್ ಮಾಡು ನಿನ್ನ ತಾಕತ್ತಿದ್ರೆ. ಏನು ರೌಡಿಸಮ್ ಅಂತ ಹೇಳ್ತೀಯಾ? ಅದೇ ರೌಡಿ ಭಾಷೆಯಲ್ಲಿ ನಾನು ಹೇಳ್ತೀನಿ. ಇವತ್ತು ನಿನ್ಗೇನಾದ್ರು ತಾಕತ್ತು, ಗಂಡುಸ್ತಾನ ಇದ್ದರೆ ಇಡು, ಆಮೇಲೆ ನಾನು ಇಡ್ತೀನಿ. ಅವತ್ತು ನಾನು ಸನ್ಮಾನ ಮಾಡ್ತೀನೋ ನೀನು ಸನ್ಮಾನ ಮಾಡ್ತೀಯೋ ಈ ತಾಲೂಕಿನ ಜನಗಳು ನೋಡಲಿ. ಸುಮ್ಮನೆ ಬಾಯಿದೆ ಅಂತ ಮಾತಾಡೋದಲ್ಲ ಸನ್ಮಾನ್ಯ ಮೂರ್ತಿಯವರೇ. ಮತ್ತು ರೌಡಿಸಮ್ ಆಯಿತು, ನನ್ನ ಹತ್ರ ಒಂದು ವಿಡಿಯೋ ಇದೆ, ಆ ವಿಡಿಯೋ ನಿಮಗೆಲ್ಲ ತೋರಿಸ್ತೀನಿ. ಸನ್ಮಾನ್ಯ ಮೂರ್ತಿಯವರು ಮತ್ತು ಅವರ ಕಾರ್ಯದರ್ಶಿಗಳು ರಾತ್ರಿ ಸುಮಾರು ಹೊತ್ತಲ್ಲಿ ಬಂದು, ಭವನ ನಿಮ್ಗೆ ಆಮೇಲೆ ವಿಡಿಯೋ ಕೊಡ್ತೀನಿ. ಇದೆ ನಮ್ಮ ಚಂಗವರ ಆಫೀಸ್ ಹತ್ರ ಹೊರಗಡೆ ಬಂದ್ಬಿಟ್ಟು ಸೆಕ್ರೆಟರಿ ಅವ್ರು ಬಂದು ಒಂದು ಮತದಾರರಿಗೆ ಡೆಲಿಗೇಷನ್ ಕೊಡಪ್ಪ ಅಂತ ಕೇಳಿದಾಗ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಆ ಸೆಕ್ರೆಟರಿ ಅವರು. ಆವಾಗ ನಾವು ಇಲ್ಲಪ್ಪ ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಹಕ್ಕು ಕೇಳ್ತಾ ಇದ್ದಾರೆ, ಅದನ್ನು ಕೊಡು ಅಂತ ಹೇಳ್ತೀವಿ. ಆವಾಗ ಬಲವಂತ ಮಾಡಿ ನಾವು ಇಸ್ಕೊಡ್ತೀವಿ. ಆ ಮಾತು ನಾನು ಗಲಾಟೆ ಮಾಡೋ ಅಂತ ಮಟ್ಟಕ್ಕೆ ಹೋಯ್ತಪ್ಪ, ಡೆಲಿಗೇಷನ್ ಕೊಡಲಿಲ್ಲ, ವೋಟ್ ಐ ಡಿ ಕೊಡಲಿಲ್ಲ, ನಾವು ಗಲಾಟೆ ಮಾಡಿ ಇಸ್ಕೊಳ್ಳೋ ಸಂದರ್ಭ ಸೃಷ್ಟಿ ಮಾಡಿದ್ದೀರಾ. ಇಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ ಅಂತ ನಾನು ಹೇಳೋ ಮಾತಿಗೆ ಗುಂಡಾಗಿರಿ ಮಾಡ್ತೀರೇನ್ರಿ, ರೌಡಿಸಮ್ ಮಾಡ್ತೀರೇನ್ರಿ ಅಂತ ಮೂರ್ತಿ ಅವ್ರು ಕೇಳ್ತಾರೆ. ನಾವೆಲ್ಲ ಗುಂಡಾಗಿರಿ ಮಾಡಿರೋದು, ನೀವು ಗುಂಡಾಗಿರಿ ಮಾಡಿರೋದು. ಹಾಗಾಗಿ ನೀವು ಗುಂಡಾಗಿರಿ ಮಾಡಿರೋ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ. ಯಾರಿಗಾದರೂ ಡೆಲಿಗೇಷನ್ ಬರೆದಾಗ, ವೋಟರ್ ಐ ಡಿ ಮಾಡಿದಾಗ ಒಂದು ನಿಗದಿಯಾದ ಸ್ಥಳ ಇದೆ. ಯಾಕೆಂದರೆ ಬಡವ ರೈತರು, ಬಡವ್ರ ದುಡ್ಡು ಅಂತ ಹೇಳ್ತಿರಲ್ಲ, ಒಂದು ಸಂಘ ಇದೆ. ಆ ಸಂಘದ ಜಾಗದಲ್ಲಿ ಗೌರವಯುತವಾಗಿ ಆ ಮತದಾರನಿಗೆ ಅವನಕ್ಕೂ ಕೊಡಬೇಕು. ಅದನ್ನು ಮೊಟಕುಗೊಳಿಸಿ ಎಲ್ಲೋ ಆದಲ್ಲಿ ಬೀದಲ್ಲಿ ಕೊಡೋ ಅಂಥದ್ದು ಇದು ನಿಮ್ಮ ಸಂಸ್ಕೃತಿನಾ? ಇದು ನಿಮ್ಗೆ ಹೇಳ್ಕೊಟ್ಟಿರೋದು? ನಾಚಿಕೆ ಆಗಲ್ವ ನಿಮಗೆ? ಒಬ್ಬ ಗೌರವವಾಗಿರುವಂಥ ಮನುಷ್ಯನ ಬೀದಿ ಕರೆದು ನಿಲ್ಲಿಸ್ತೀರಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ನಮಗೂ ಮಾತು ಬರ್ತೈತೆ, ನಾವು ಒಳ್ಳೆಲ್ಲೇ ಹುಟ್ಟಿರೋದು, ನಮಗೂ ಸಂಸ್ಕೃತ ಗೊತ್ತು ಮಾತಾಡೋಕ್ಕೆ. ಇದಕ್ಕಿನ್ನೂ ಕೆಟ್ಟಲ್ಲಿ ಮಾತಾಡ್ತೀನಿ ಬೇಕಾದರೆ. ಮತ್ತು ಇವ್ರನ್ನ ಹೊರತುಪಡಿಸು ಇನ್ನೊಂದು ವಿಷಯ ಮಾತಾಡಬೇಕು. ಹೇಳ್ತಾರೆ ಕಾನೂನು ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ ರವಿ ಅಣ್ಣವರೇ, ಇದು ಕಾನೂನು ಜ್ಞಾನ ಅರಿವಿಲ್ವಾ ನಿನಗೆ? ನನಗೆ ಕಾನೂನು ಪಾಠ ಹೇಳ್ಕೊಡಕ್ಕೆ ಬರ್ತೀಯಲ್ಲ, ನಿನಗೆ ಕಾನೂನು ಅರಿವಿಲ್ವಾ? ಒಬ್ಬ ಮತದಾರನಿಗೆ ಎಲ್ಲಿ ಮತದಾರನ ಚೀಟಿ ಕೊಡಬೇಕು ಪ್ರಜ್ಞೆ ಇಲ್ವಾ ನಿಮಗೆ? ಅರಿವಿಲ್ವಾ? ಇದು ನಮಗೆ ಕಾನೂನು ಪಾಠ ಹೇಳ್ಕೊಡಕ್ಕೆ ಬರ್ತೀರಾ? ಎಸ್ ಆರ್ ಗೌಡ್ರು ಎಷ್ಟು ಕೆಲಸ ಮಾಡಿದ್ದಾರೆ? ಎಸ್ ಆರ್ ಗೌಡ್ರು ಇಲ್ಲಿ ಶಿರಾ ತಾಲೂಕಲ್ಲಿ KMF ನಿರ್ದೇಶಕರಿಗೆ ಮುಂಚೆ ಎಷ್ಟು ಡೈರಿಗಳಿದ್ವು, ಎಷ್ಟು ಲೀಟ್ರ್ ಹಾಲು ಹೋಗ್ತಿತ್ತು, ಇವತ್ತು ಎಷ್ಟು ಲೀಟ್ರ್ ಹಾಲು ಹೋಗ್ತಾ ಇದೆ, ಎಷ್ಟು ಡೈರಿಗಳು ಕೊಟ್ಟಿದ್ದಾರೆ, ಎಷ್ಟು ಹೊಸ ಸ್ವಂತ ಕಟ್ಟಡಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಇದು ಎಸ್ ಆರ್ ಗೌಡ್ರ ಕೊಡುಗೆ. ನೀನು ಯಾರಿಗೆ ಸೇವೆ ಮಾಡಿದೆ ಅಂತ ನನಗೆ ಕೇಳ್ತಾರೆ. ನಿನ್ನ ಯೋಗ್ಯತೆಗೆ ಮೂರ್ತಿಯವರೇ ಇಲ್ಲಿ ಡೆಪಾಸಿಟ್ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಬರೀ 1,000 ರೂಪಾಯಿ ಐತೆ. ನಾನು ಸ್ವಂತ ಬ್ಯಾಂಕ್ಗಳಲ್ಲಿ ರೈತರುಗಳಿಗೆ, ವೆಹಿಕಲ್ಗಳಿಗೆ ಶೂರಿಟಿ ಹಾಕಿ ಲಾಯರ್ ನೋಟಿಸ್ಗಳು ಬರ್ತಾಯಿದ್ದಾವೆ ನನಗೆ. ಹಂಗಂತ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ನಿನ್ನಂಗೆ ಬೊಗ್ಳೆ ಬಿಡ್ಕೊಂಡು ಓಡಾಡಬೇಕಾ? ನಮಗೆ ನಾವು ಒಬ್ಬರು ಸಂಸ್ಕೃತಿ ಕಲಿಸ್ಕೊಟ್ಟು ಹೋಗಿದ್ದಾರೆ, ಸ್ವಾಭಿಮಾನದಿಂದ ಬದುಕೋದು ಕಲಿಸಿದ್ದಾರೆ. ನಿನ್ನ ಯೋಗ್ಯತೆಗೆ. ಇನ್ನು ಸನ್ಮಾನ್ಯ ಉಮೇಶ್ ಅಣ್ಣವ್ರ ಬಗ್ಗೆ ಮಾತಾಡಬೇಕು.
ಯಾಕೆಂದರೆ ಅವ್ರು ನನ್ನ ಬಗ್ಗೆ ಏನು ಮಾತಾಡಿಲ್ಲ, ಆದ್ರೂ ನಾನು ಸಂದರ್ಭ ಬಂದೈತೆ ಮಾತಾಡಲೇಬೇಕು. ನಮ್ಮ ಸಂಬಂಧಿಕರು ಹೌದು. ಉಮೇಶ್ ಅಣ್ಣ, ನನ್ನ ಬಗ್ಗೆ ನೀನು ಅನುಕಂಪ ಪಡಬೇಕಾಗಿಲ್ಲ, ಮರ್ಕ ಪಡಬೇಕಾಗಿಲ್ಲ. ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ. ನೀವು ಹೇಳ್ತೀರಾ ಎಸ್ ಆರ್ ಗೌಡ್ರು ಚುನಾವಣೆಯಲ್ಲಿ ಅಕ್ರಮ ನಡೆದೈತೆ ಅಂತನ. ಆಯಿತು, ಎಸ್ ಆರ್ ಗೌಡ್ರು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ. ನೀನು ಒಂದು ವಿಡಿಯೋ ತೋರಿಸ್ತೀಯಾ? ಆ ವಿಡಿಯೋಕ್ಕೆ ನಾನು ಬದ್ಧನಾಗಿದ್ದೀನಿ. ನಮ್ಮ ಬಗ್ಗೆ ನೀವೇನು DCC ಬ್ಯಾಂಕ್ ಚುನಾವಣೆಯಲ್ಲಿ ಏನೂ ತೋರ್ಸೋಕ್ಕೆ ನಿಮ್ಗೆ ಆಧಾರ ಇಲ್ಲ. ನಾ ಪಕ್ಷಕ್ಕಿರೋ ತಾಕತ್ತು ಇದು, ನಮ್ಮ ಜನಗಳಿಗಿರೋ ತಾಕತ್ತು. ಈ ಸವಾಲ ಸ್ವೀಕಾರ ಮಾಡ್ತೀರಾ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮಂಥ ಅಯೋಗ್ಯರು ಖಂಡಿತವಾಗ್ಲೂ ಇಂಥ ಸಹಕಾರ ಕ್ಷೇತ್ರಕ್ಕೆ ಲಾಯಕ್ಕಿಲ್ಲ. ದಯಮಾಡಿ ಜನಗಳು ನಿಮ್ಮನ್ನು ಥೂ ಅಂತ ಉಗ್ಯಕ್ಕಿಂತ ಮುಂಚೆ ಮರ್ಯಾದೆಯಿಂದ ಗೌರವದಿಂದ ನಿಮ್ಮ ಮನೆಗಳಲ್ಲಿ ನೀವಿರ್ರಿ. ನೀವು ಯಾರು ಸಮಾಜ ಸೇವೆ ಮಾಡೋಕ್ಕೆ ಲಾಯಕ್ಕೆ ಇಲ್ಲ. ಆಯಿತು, ನಾವು ನಮ್ಮ ಸಂಘ ಇರೋದು ರೈತರಿಗೆ, ಪ್ರತಿಯೊಬ್ಬ ಬಡ ರೈತರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತೀರಲ್ಲ. ನಮ್ಮ ತಾಲೂಕಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಒಬ್ಬ ರೈತನ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದೀರಾ? ಸೌಜನ್ಯಕ್ಕೆ ಮಾತಾಡ್ಸಿದ್ದೀರಾ ಹೋಗಿ? ಎಷ್ಟು ಜನ ಕುರಿಗಳು ಸತ್ತೋಗಿದ್ದಾವೆ? ಒಬ್ಬ ಕುರಿಗಾಯಿನ ಮನೆಗೆ ಹೋಗಿದ್ದೀರಾ? ಹಸುಗಳು ಸತ್ತೋಗಿದ್ದಾವೆ, ಯಾರ್ದಾನ ಒಬ್ಬರು ಮನೆಗೆ ಹೋಗಿದ್ದೀರಾ? ಇದು ರೈತರ ಬಗ್ಗೆ ಕಾಳಜಿ ಇಲ್ವಾ ನಿಮಗೆ? ಅವ್ರು ರೈತರಲ್ಲ. ಆಯಿತು, ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಡಿಸಿದ್ದೀರಾ ನನಗೆ ಗೊತ್ತೈತೆ. ಯಾವ್ಯಾವ ಸ್ಕೀಮಲ್ಲಿ ಕೊಡಿಸಿದ್ದೀರಾ? ಎಷ್ಟೆಷ್ಟು ಓಡಿ ಮಾಡಿಸ್ಕೊಟ್ಟಿದ್ದೀರಾ? ಒಬ್ಬ ರೈತನಿಗೆ 25,000 ಕೂಡ ಕಲಿಸ್ತೀರಾ? 2 ವರ್ಷ ಆಗೈತೆ ಅವ್ನು ಪಾಣಿ ಒಳಗೆ ಎಂಟ್ರಿ ಆಗಿ. ಅವ್ನು ಬೇರೆಯವ್ರ ಹತ್ರ ಮದುವೆ ಮುಂಜಿಗೆ ಸಾಲ ಮಾಡೋಕ್ಕೆ ಅವನು ಹೋಗಕ್ಕೆ ಅವ್ನ ಕೈಲಿ ಆಗ್ತಾ ಇಲ್ಲ. ಪಾಣಿಲಿ 1 ಲಕ್ಷ ಸಾಲ ಎಂಟ್ರಿ ಆಗೈತೆ. ಅವನೇನು ಮಾಡಬೇಕು? 2-3 ವರ್ಷದಿಂದ ಅಲಿಬೇಕು ಅವನು. ಇದು ನಿಮಗೆ ಕಣ್ಣಿಗೆ ಕಾಣಲ್ವಾ? ಏನು ಘಟಾನುಘಟಿಗಳು 25 ವರ್ಷದಿಂದ ನಾನೇ ಇದು ಅದು ಸೂರ್ಯ ಚಂದ್ರ ಇವೆಲ್ಲ ಬೇಡ. ರೈತರು ಸಹಾಯ ಮಾಡಿರಿ, ಅನುಕೂಲ ಮಾಡಿಕೊಡ್ರಿ. ಆಯಿತು, ನಾವು ಮನೇಲಿ ಇರ್ತೀವಿ, ಇಲ್ಲ ಅಂತ ಹೇಳಲ್ಲ. ನಾವು ಯಾರಾದರೂ ಕಷ್ಟ ಸುಖ ಅಂತ ಬಂದರೆ ನಮ್ಮ ಕೈಲಾಗಿದ್ದು ಸಹಾಯನ 1 ರೂಪಾಯಿನ 2 ರೂಪಾಯಿನ ಕೊಡ್ತೀವಿ. ಜೋಮಲ್ಲಿ ಇದ್ದರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲಪ್ಪ ಇವತ್ತು ಮುಂದಿನ ಸಲ ಯಾವಾಗ ಸಹಾಯ ಮಾಡ್ತೀವಿ ಅಂತ ಹೇಳಿ ಕಳಿಸ್ತೀವಿ. ಇದು ಧರ್ಮ ಉಳಿಸೋಂಥ ಕೆಲಸ ಮಾಡಿರಿ. ಇದು ಬಿಟ್ಟು ದುರಾಂಕಾರದ ಮಾತುಗಳು ಇವೆಲ್ಲ ಬಿಟ್ಬಿಡ್ರಿ. ಕಾನೂನು ಜ್ಞಾನ ಇರೋಂಥ ಸನ್ಮಾನ್ಯ ರವಿ ಅಣ್ಣವರು ತಾವೇ ಅಧ್ಯಕ್ಷರಾಗಿದ್ದೀರಿ TFMCಗೆ. ತಮ್ಮ ಬಿಲ್ಡಿಂಗ್ ಯಾಕಪ್ಪ ಮಾರದೆ ಸೈಟ್ ಖಾಲಿ ಜಾಗನ? ಆಯಿತು, ಮಾರಿದ್ಯಾ? ಯಾಕಪ್ಪ ಮಾರಿದ್ಯಾ? ಯಾವ ಊರರಿಗೆ ಮಾರಿದ್ಯಾ? ಅವರು DCC ಬ್ಯಾಂಕಲ್ಲಿ ಸಹಕಾರ ಸಂಸ್ಥೆಯಲ್ಲಿ ಅವ್ರೇನಾಗಿದ್ದಾರೆ ಅಲ್ವಾ? ಕಾನೂನು ಅರಿವಿರೋನು ನಿನ್ನ ಕಾನೂನ ಪಂಡಿತಿದ ಜ್ಞಾನದಿಂದ ಉಳಿಸ್ಕೋಬೇಕಾಯ್ತು ಆಸ್ತಿನ. ಆಯಿತು, ಅದಾದಮೇಲೆ DCC ಬ್ಯಾಂಕ್ನವರು ಸಾಲಕ್ಕೆ ಖರೀದಿ ಮಾಡ್ತೀರಾ. ಖರೀದಿ ಮಾಡಿದ ಮೇಲೆ DCC ಬ್ಯಾಂಕಲ್ಲಿ ಖಾಸಗಿ ವ್ಯಕ್ತಿಗೆ ಮಾರ್ತೀರಾ. ಆಯಿತು, ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ನಿಮ್ಮ ಕಾನೂನು ಚೌಕಟ್ಟು ಏನಿದೆ ಎಂಬುದನ್ನ ಮತ್ತೊಂದು ದಿವಸ ನಿಮ್ಮ DCC ಬ್ಯಾಂಕಿಗೆ ಬರ್ತೀನಿ. ಖಂಡಿತವಾಗ್ಲೂ ನಿಮ್ಮ ಕಾನೂನು ಚೌಕಟ್ಟಲ್ಲಿ ದಾಖಲಾತಿ ಕೊಡ್ರಿ. ಅದಕ್ಕೆ ನಾನೇ ಖುದ್ದಾಗಿ ಹೋರಾಟ ಮಾಡ್ತೀನಿ. ಒಂದು ಆಸ್ತಿ ಮಾರಿ ಜನಗಳಿಗೆ ಸಾಲ ಸೌಲಭ್ಯ ಕೊಡ್ತೀರಾ ಅಂತ ಹೇಳ್ತೀರಲ್ಲ ನಿಮ್ಮ ಯೋಗ್ಯತೆಗೆ. ಒಂದು ಆಸ್ತಿ, ಒಂದು ಸಹಕಾರ ಸಂಘದ ಆಸ್ತಿ ಮಾರಬೇಕಾ ರೈತರುಗಳಿಗೆ ಸಾಲ ಕೊಡೋಕ್ಕೆ? ರೈತರ ಹತ್ರ ಡಿಪಾಸಿಟ್ ಇಡ್ತೀವಿ ಅಂತ ಹೇಳ್ತೀರಾ. ಮತ್ತು ಮೂರ್ತಿ ಅವ್ರಿಗೆ ನಮ್ಮ ದೊಡ್ಡ ಸಾಹೇಬ್ರನ್ನ ನೋಡ್ಬಿಟ್ಟು ತುಂಬ ನಂಬಿಕೆ ಮೇಲೆ ಎಷ್ಟೋ 2 ಕೋಟಿ 3 ಕೋಟಿ ಎಷ್ಟೆಷ್ಟೋ ಕೋಟಿಗಟ್ಟಲೆ ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಮೂರ್ತಿ, ನಿನಗೆ ನಿಮ್ಮ ದೊಡ್ಡ ಸಾಹೇಬ್ರ ಮೇಲೆ ನಂಬಿಕೆ ಇಲ್ಲನಪ್ಪ ಡಿಪಾಸಿಟ್ ಇಡೋಕ್ಕೆ? ಯಾಕೆ ನಿಂಗೆ ಅಪನಂಬಿಕೆನಾ ನಿಮ್ಮ ಸಾಹೇಬ್ರ ಮೇಲೆ? ನೀನು ಇಡಬೇಕಾಯ್ತು ಡಿಪಾಸಿಟು. ಇಲ್ಲಿಗೆ ಸಾಕು ಅಂದ್ಕೊಳ್ತೀನಿ. ಇವರೆಲ್ಲ ಯೋಗ್ಯರಲ್ಲ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ರೈತ ವರ್ಗದವರು ಸೊಸೈಟಿ ಚುನಾವಣೆ ಯಾವ ರೀತಿ ನಡೆಸಬೇಕು, ಯಾರಿಗೆ ಅನುಕೂಲ ಆಗುತ್ತೆ, ಒಬ್ಬೊಬ್ಬ ಬಡ ರೈತನ ಹೊಲದಲ್ಲಿ ಕೆಲಸ ಮಾಡೋಣ ಆಯ್ಕೆ ಮಾಡಿ. ಖಂಡಿತವಾಗ್ಲೂ ನಿಮಗೆಲ್ಲ ಸಾಲ ಸೌಲಭ್ಯಗಳು ಸಿಗ್ತವೆ. 3 ಲಕ್ಷದವರೆಗೂ ಬಡ್ಡಿ ಇಲ್ದಂಗೆ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ರಿ ನೀವು. ಒಬ್ಬ ಬಡ ರೈತನ ಹೊಲದಾಗಿರೋನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿ ಆಯ್ಕೆ ಮಾಡ್ಕೊಳ್ಳಿ. ಹಂಗಂತ ಇಲ್ಲೆಲ್ಲ ನನಗೆ ಇಷ್ಟೊತ್ತು ಸಹಕಾರ ಕೊಟ್ಟಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ಈ ಊರಿನ ಗ್ರಾಮಸ್ಥರಿಗೂ ಈ ಸೊಸೈಟಿಯ ನಿರ್ದೇಶಕರುಗಳಿಗೂ ವಂದಿಸಿ